ಫ್ಯಾಟ್ ಆಗಿದ್ದು ನಾನು ಫಿಟ್ ಆಗೋದಕ್ಕೆ ನನ್ನ ಡಯಟ್ನ ನಾನು ಹೇಗೆ ಪ್ಲಾನ್ ಮಾಡ್ಕೊಂಡಿದ್ದೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಹೈ ಸ್ಕ್ವಾಡ್ ವೆಯ್ಟ್ ಲಾಸ್ ಟಿಪ್ಸ್ ಅಲ್ಲಿ ಇದು ವಿಡಿಯೋ 6. ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮ ಒಂದು ಮೇಂಟೆನೆನ್ಸ್ ಕ್ಯಾಲೋರಿನ ಹೇಗೆ ತಿಳ್ಕೊಳ್ಳೋದು ಅಂತ ತಿಳಿಸಿದೆ. ಈಗ ಅದನ್ನ ಬೇಸ್ ಆಗಿ ಇಟ್ಕೊಂಡು ನಿಮ್ಮ ಒಂದು ವೆಯ್ಟ್ ಲಾಸ್ ಜರ್ನಿಗೆ ನೀವು ಹೇಗೆ ಮೀಲ್ ನ ಪ್ಲಾನ್ ಮಾಡ್ಕೊಬೇಕು ಅಂತ ತಿಳಿಸ್ತೀನಿ. ನೀವು ಹೆಲ್ತಿ ವೇಲಿ ವೆಯ್ಟ್ ಲಾಸ್ ಮಾಡಬೇಕು ಅಂದ್ರೆ 50-30-20 ಅನ್ನೋ ಒಂದು ರೂಲ್ ನ ಫಾಲೋ ಮಾಡಬೇಕಾಗುತ್ತೆ. ಅದೇನಪ್ಪ 50-30-20 ರೂಲ್ ಅಂದ್ರೆ ತುಂಬಾ ಸಿಂಪಲ್ ರೀ. ಎಕ್ಸಾಂಪಲ್ ಗೆ ನಿಮ್ಮ ಒಂದು ಮೇಂಟೆನೆನ್ಸ್ ಕ್ಯಾಲೋರಿ 2000 ಕ್ಯಾಲೋರಿ ಇದೆ ಅನ್ಕೊಳ್ಳಿ. ಅದರಲ್ಲಿ ನೀವು 200 ಕ್ಯಾಲೋರಿನ ಕಟ್ ಮಾಡಿ 1800 ಕ್ಯಾಲೋರಿಯಿಂದ ನಿಮ್ಮ ಒಂದು ವೆಯ್ಟ್ ಲಾಸ್ ಜರ್ನಿನ ಶುರು ಮಾಡಿ. ಈ 1800 ಕ್ಯಾಲೋರಿಲಿ 50% ಅಂದ್ರೆ 900 ಕ್ಯಾಲೋರಿ ರೀ. 900 ಕ್ಯಾಲೋರಿ ಬಂದು ಕಾರ್ಬೋಹೈಡ್ರೇಟ್ಸ್ ಇಂದ ಬರಬೇಕಾಗುತ್ತೆ. 30% ಅಂದ್ರೆ ಒಂದು 500 to 600 ಕ್ಯಾಲೋರಿ ಈ ಒಂದು ಕ್ಯಾಲೋರಿ ಬಂದು ಪ್ರೋಟೀನ್ ಇಂದ ಬರಬೇಕಾಗುತ್ತೆ. 20% ಅಂದ್ರೆ ಒಂದು 300 to 350 ಕ್ಯಾಲೋರಿ ಇದು ಫ್ಯಾಟ್ ಇಂದ ಬರಬೇಕಾಗುತ್ತೆ. ಈ ರೀತಿ ನಿಮ್ಮ ಡಯಟ್ ನ ನೀವೇನಾದ್ರೂ ಪ್ಲಾನ್ ಮಾಡ್ಕೊಂಡ್ರೆ ನೀವು ಹೆಲ್ತಿ ವೇಲಿ ವೆಯ್ಟ್ ಲಾಸ್ ಮಾಡಬಹುದು. ಈ ಟಿಪ್ಸ್ ನ ನೀವು ಫಾಲೋ ಮಾಡಿ ಈಸಿಯಾಗಿ ವೆಯ್ಟ್ ಲಾಸ್ ಮಾಡಿ. ಇದು ನಿಮ್ಗೆ ಅರ್ಥ ಆಗ್ತಲ್ಲ, ತುಂಬಾನೇ ಕನ್ಫ್ಯೂಷನ್ ಆಗಿದೆ ಅಂದ್ರೆ ಕಮೆಂಟ್ ಅಲ್ಲಿ ಡಯಟ್ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಒಂದು ಮೀಲ್ ಇಟ್ಕೊಂಡೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಎಷ್ಟೆಷ್ಟು ಪರ್ಸೆಂಟಲ್ಲಿ ಇರಬೇಕು ಅಂತ. ಓಕೆ, ಈ ವಿಡಿಯೋ ಇಷ್ಟ ಆಗಿದ್ರೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಅಂದ್ರೆ ಪರವಾಗಿಲ್ಲ, ನಾನೇ ತಿಳಿಸ್ತೀನಿ. ಲೈಕ್ ಮಾಡಿಬಿಡಿ.